ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗದಗ್ನಿಂದ 1 ಗಂಟೆಗೆ ಹೊರಡುವ ಈ ಬಸ್ ಗದಗ್ನಿಂದ ಹುಲಕೋಟಿ, ಅಣ್ಣಿಗೇರಿ, ಭದ್ರಾಪುರ, ನಲ್ವಡಿ, ಸಿರುಗುಪ್ಪಿ, ಬಂಡಿವಾಡ, ಮಂಟೂರ, ನಾಗರಹಳ್ಳಿ, ಗುಡೇನಗಟ್ಟಿ ಮಾರ್ಗವಾಗಿ ಕುಂದಗೋಳ ತಾಲೂಕಿಗೆ ತಲುಪಿ ಪುನಃ ಈ ಬಸ್ನಿಂದ ಮಾರ್ಗವಾಗಿ ಈ ಬಸ್ ಅನ್ನ ಗದಗ್ಗೆ ಓಡಿಸುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ಕುಂದಗೋಳ ತಾಲೂಕಿನ ರೈತ ಮುಖಂಡರು ಆದ ಬಸವರಾಜ್ ಯೋಗಪ್ಪನವರು ಗದಗ ಜಿಲ್ಲೆ ಸಾರಿಗೆ ಸಂಸ್ಥೆ ಡಿಸಿ ಅಧಿಕಾರಿಗಳಿಗೆ 8 ತಿಂಗಳ ಹಿಂದೆ ರದ್ದುಪಡಿಸಿದ ಬಸ್ ಅನ್ನ ಪುನಃ ಗದಗ ಟು ಕುಂದಗೋಳಕ್ಕೆ ಈ ಬಸ್ ಅನ್ನ ಓಡಿಸಬೇಕು ಅಂತ ದೂರವಾಣಿ ಮೂಲಕ ಮಾತನಾಡಿದಾಗ ಗದಗ ಜಿಲ್ಲೆಯ ಸಾರಿಗೆ ಸಂಸ್ಥೆ ಡಿಸಿ ಅಧಿಕಾರಿಗಳು ಗದಗ ಟು ಕುಂದಗೋಳಕ್ಕೆ ಸೋಮವಾರದಿಂದ ಈ ಬಸ್ ಅನ್ನ ಓಡಿಸಲು ದೂರವಾಣಿ ಮೂಲಕ ಭರವಸೆ ಕೊಟ್ಟಿದ್ದಾರೆ. ಬೆಟಗೇರಿ ಡಿಪೋ ಇತ್ತಂತೆ, ಈಗ ಅವರು ಓಡಿಸೋದ್ ಬಿಟ್ಟ ಮೇಲೆ ಈಗ ಮೊನ್ನೆ ನಾವ್ ಯಾವ್ದೋ ಈ ಗದಗ ಡಿಪೋ ಅದಕ್ಕೆ ಒಂದ್ ರೂಟಿಗೆ ಸೇರ್ಸಿ ಹಾಕಿದೀವಿ ಅಂತದ್ದು. ಡಿಪೋ ATC ಮಾತಾಡಿದೀನಿ, ಸೋಮವಾರದಿಂದ ಗಾಡಿ 1 ಗಂಟೆ ಕಳಿಸ್ತೀನಿ ಅಂತ ಹೇಳಿದಾರೆ. ಅದು ಬರುತ್ತೆ ಸೋಮವಾರದಿಂದ. ಸೋಮವಾರ ದಿವಸ ಚಾಲು ಮಾಡ್ತಾರ ಸರ್? ಡಿಪೋ ATC ಮಾತಾಡಿದ್ನಿ, ಟ್ರಾಫಿಕ್ ನರ್ಗೆ ಕಳ್ಸೋದನ್ನ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದೀನಿ. ಇಲ್ಲ, ಈಗ DTO ಮಾಡ್ಬೇಕಿದೇನೆಲ್ಲ ಆಯ್ತಾ. ಆದ್ರೂ ನಾವು ಈಗ ನಮ್ಗೆ ಹೇಳಿರೋದ್ರಿಂದ ನಾನು ನೇರವಾಗೇನೆ ಮಾತಾಡಿ ಅವ್ರಿಗೆ ಕಳ್ಸೋ ವ್ಯವಸ್ಥೆ ಮಾಡಂತ ಹೇಳಿದೀನಿ. ಗಾಡಿ ಸೋಮವಾರ ಬಂದಿಲ್ಲ ಅಂದ್ರೆ ಫೋನ್ ಮಾಡ್ರಿ ನನಗೆ. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.